ಹಿಂದುತ್ವವಾದಿ ನೆಲೆಗಟ್ಟಿನಲ್ಲಿ ಈಗಾಗಲೇ ಹಲವು ಸಲ ಪ್ರಯತ್ನ ಮಾಡಿದ ಇತಿಹಾಸದಲ್ಲಿ ಸೋತದ್ದು ಹೆಚ್ಚದ. ಅದಾಗಿ ಬಾಬರಿ ಮಸೀದಿಗೆ ಇಳಿದಾಗ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಪಕ್ಷ ಬೆಳಿಬೇಕಾಗಿತ್ತು ಬಿ ಜೆ ಪಿ, ಆಗಿ ಬೆಳಲಿಲ್ಲ. ಹಾದಂತೆ ಆಯ್ತಿಲ್ಲ ಅಂತಲ್ಲ, ಅದ ನಂತರ ಟೈಮ್ ತೊಗೊಳ್ತದಕ್ಕೂ ನಮ್ಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಆಯ್ಕೆ ಆಗಲಿಲ್ಲ. ಬಿ ಜೆ ಪಿ ಆಯಿತು, ಜನಸಂಘ ಆಯಿತು, ಹಿಂದೆ ಯಾವ ಟೈಮಿಗೂ ಆಗಿಲ್ಲ. ಮೆರಿಟ್ ಹಿಡಿದು ಈ ಮೀಸಲಾತಿ ಬಗ್ಗೆ ಮಾತಾಡಿದಾಗ ಸಹಿತ ಅದು ಆಯ್ಕೆ ಆಗಿಲ್ಲ. ಇವೆಲ್ಲ ಏನು ತೋರಿಸ್ತದಪ್ಪ ಅಂದ್ರೆ ಕೆಲವೇ ಕೆಲವು ಜನ ಇದ್ದಾರೆ ಅದನ್ನು ವಾದ ಮಾಡುವಂಥವ್ರು. ಪೂರ್ಣ ಪ್ರಮಾಣದಲ್ಲಿ ಅವರೆಲ್ಲ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲೇನೋ ಅನ್ನುವಂಥ ಮಾತು ಇವೆಲ್ಲ ನೆಲೆಗಟ್ಟಲ್ಲಿ ಇವತ್ತು ನಮ್ಮ ಯತ್ನಾಳರ ಏನು ಒಂದು ವಾದದ ಹಿಂದುತ್ವದ್ದು ಅದನ್ನು ನಮ್ಮ ಜನ ಎಷ್ಟು ಮಟ್ಟಿಗೆ ಹೋಗ್ಬೋದು ಅನ್ನೋದು ಒಂದು ಇವತ್ತಿಗೂ ಪ್ರಶ್ನೆ ಅದ. ಮತ್ತು ಯಡಿಯೂರಪ್ಪನವರನ್ನು ಮನೆಗೆ ಕಳಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಗೆಲ್ಲಿಸೋದು ಶಕ್ತಿ ನಿಜವಾಗಿಯೂ ಇವ್ರಿಗೆ ಬಂದದನ ಅನ್ನೋದು ಯತ್ನಾಳರಿಗೆ ಬಂದದನ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಹೈಕಮಾಂಡ್ ಮುಂದಿರೋದ್ರಿಂದ ಹೈಕಮಾಂಡ್ಗೆ ಒಳಗೊಳಗೆ ಭಯ ಅನ್ನೋದು ಏನು ಮಾಡೋದು, ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅನ್ನುವಂಥದ್ದು ಏನಾಗ್ತದೆ ನೋಡುವಂಥದ್ದು. ಏನೋ ಆಗಲಿ ಒಟ್ನಲ್ಲಿ ಈ ನೆಲಗಡ್ಡೆ ವಿಚಾರ ಮಾಡಿದಾಗ ಈ ತುರ್ತಂತಿ ಯತ್ನಾಳರು ಬಿ ಜೆ ಪಿಗೆ ಬರ್ತಾರೆ ಅನ್ನೋದು ಒಂದು ರೀತಿಯಿಂದ ದೂರ ಹೋಗ್ತೀವಿ ಅಂತ ಮಾತಾಗಿದೆ. ಮತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ ಇದ್ದಿದ್ದು ದಿಟ್ಟ ನಿರ್ಧಾರ ಮಾಡಿ ಇಲ್ಲಪ್ಪ ಏನು ಬೇಕಾದಾಗಲಿ ಅವ್ರನ್ನೊಳಗೆ ತೊಗೊಂಡು ಹಿಂದುತ್ವ ಬೇಕಾಗಿ ಅಂತ ತಿಳ್ಕೊಂಡು ಯಡಿಯೂರಪ್ಪನ ಹಾಕಲೇಬೇಕಾಗ್ತದೆ. ಯಡಿಯೂರಪ್ಪನವರಿಗೆ ಯತ್ನಾಳರು ಬರೋದಿಲ್ಲ ಅಂತ ಇವತ್ತಿನವ್ರಿಗೆ ಅನ್ನಿಸ್ತದೆ. ಮತ್ತು ನಾಳೆ ಯಾರಿಗೆ ಗೊತ್ತ್ರಿ ಏನು ಬದಲಾಗ್ತದೆ. ರಾಜಕೀಯದಲ್ಲಿ ಯಾರಿಗಾರು ಮಿತ್ರರು ಅಲ್ಲ, ಶತ್ರು ಅಲ್ಲ. ಹೀಗಾಗಿ ಆದರೂ ಒಂದು ಸ್ಪಷ್ಟೀಕರಣ ಇಡಬೇಕಾಯ್ತು ನಿಮಗೆಲ್ಲ. ತುರ್ತಂತಿ ಯತ್ನಾಳರು ಯಡಿಯೂರಪ್ಪನವರಿಗೆ ಬಿ ಜೆ ಪಿಗೆ ಬರೋದು ಭಾಳ ಕಷ್ಟ. ಅದೇ ಕಾಲಕ್ಕೆ ಒಂದು ದೊಡ್ಡ ಪಕ್ಷವನ್ನು ಮಾಡೋದು ಸಹಿತ ಅಷ್ಟೇ ಕಷ್ಟ. ಯಾಕಂದರೆ ಆರ್ಥಿಕ ಅತಿ ಸಬಲತೆ ಬೇಕು, ಜೊತೆಗೆ ಅದನ್ನು ಮಾಡಿಕೊಡುವಂಥ ಈ ನಮ್ಮ RSS ಬರೆದವರು ಅಥವಾ ಹಿಂದುತ್ವದವರು ಇದಕ್ಕೆ ಎಷ್ಟು ಮಟ್ಟಿಗೆ ಸಹಕಾರ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯದ. ಏನೂ ಇರಲಿ, ಒಟ್ಟಲ್ಲಿ ತುರ್ತು ಮಾತ್ರ ಅತಂತ್ರ ಸ್ಥಿತಿಯಲ್ಲಿ ಯತ್ನಾಳರ ಆಗಮನ ಬಿ ಜೆ ಪಿಯಲ್ಲೇ. ಯಾಕಂದರೆ ಯಡಿಯೂರಪ್ಪ ಇರ್ತಾರೆ ಅವ್ರು ಬರೋದಿಲ್ಲ ಅನ್ನೋದು ಮಾತು ಸ್ಪಷ್ಟ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದೆ ಅವ್ರು ಮಾತಾಡೋದು ನೋಡಿ ಇದರಿಂದ ನೋಡಿ ಇತ್ತೀಚೆಗೆ ಸ್ವಲ್ಪ ಚರ್ಚೆ ನಡೆದಾವೆ. ನಿಮಗೇನು ಅನ್ನಿಸ್ತದೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.